ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಟೆಕ್ ನೋಟ್ ಕನ್ನಡ ಚಾನಲ್. ನಾನು ನಿಮ್ಮ ಚೇತನ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತುಂಬಾ ಜನ ಏನು ಮಾಡ್ತಿರ್ತಾರೆ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ಗಳನ್ನು ಬೈ ಮಾಡೋಕ್ಕೆ ತುಂಬಾ ವಿಡಿಯೋಗಳು ನೋಡ್ತಿರ್ತಾರೆ, ಇಲ್ಲಾಂದರೆ ಆ್ಯಪ್ಗಳು ಡೌನ್ಲೋಡ್ ಮಾಡ್ತಿರ್ತಾರೆ, ಇಲ್ಲಾಂದರೆ ವೆಬ್ಸೈಟ್ಗಳಲ್ಲಿ ಓಪನ್ ಮಾಡಿ ಅಲ್ಲಿ ಸೈನ್ ಇನ್ ಆಗ್ತಿರ್ತಾರೆ. ಇದರ ನಾನು ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಅಪ್ಲಿಕೇಶನ್ನ ತಿಳಿಸ್ಕೊಡ್ತೀನಿ. ಅದರಿಂದ ನೀವು ಏನಿಲ್ಲ ಅಂತಂದ್ರೆ ಒಂದು 100-200 ಸಬ್ಸ್ಕ್ರೈಬರ್ಸ್ಗಳನ್ನ ಫ್ರೀಯಾಗಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋದಲ್ಲಿ ಫ್ರೆಂಡ್ಸ್, ಈಗ ನೀವು ಫ್ರೀಯಾಗಿ ಸಬ್ಸ್ಕ್ರೈಬರ್ಸ್ಗಳನ್ನು ಬೈ ಮಾಡಿದರೆ ನಿಮ್ಮ ಅಕೌಂಟಿಗೆ ಏನಾದ್ರು ತೊಂದರೆ ಆಗುತ್ತಾ, ಪ್ರಾಬ್ಲಮ್ ಆಗುತ್ತಾ, ಏನಾರು ಡಿಲೀಟ್ ಆಗೋದು, ಹ್ಯಾಕ್ ಆಗೋದು, ಯಾವ ರೀತಿ ಏನಾರು ನಿಮ್ಮ ಅಕೌಂಟ್ ಆಗುತ್ತಾ ಅಂತಂದು ಸಹ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಬಂದುಬಿಟ್ಟು ಅಪ್ಲಿಕೇಶನ್ ಬಂದುಬಿಟ್ಟು 4 ಅಂತಂದು ಇದು ಪ್ಲೇಸ್ಟೋರ್ನಲ್ಲೂ ಸಿಗುತ್ತೆ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇರುತ್ತೆ, ಅಲ್ಲಿಂದ ಸಹ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಏನಪ್ಪ ಅಂದರೆ ನಿಮಗೆ ಇದರಲ್ಲಿ ಸಬ್ಸ್ಕ್ರೈಬರ್ಸ್ ಬೇಕು ಅಂತಂದರೆ ನೀವು ಒಂದು ವಿಡಿಯೋ ನೋಡಬೇಕು. ನೀವು ಅವ್ರಿಗೆ ನೀವು ಸಬ್ಸ್ಕ್ರೈಬರ್ಸ್ ನೀವು ಮಾಡಿದ್ರಿ ಅಂತಂದರೆ ಒಂದು ಲೆವೆಲ್ ಅಂತ ಇರುತ್ತೆ. ನೀವು ಆ ಲೆವೆಲ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ 10 ಜನನ ಸಬ್ಸ್ಕ್ರೈಬರ್ಸ್ನ ನಿಮಗೆ ಕಳಿಸ್ತಾರೆ. ಅವರು ಇದೇ ಲ್ಯಾಂಗ್ವೇಜ್ ಅನ್ನೋರು ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನೊಂದೇನಪ್ಪ ಅಂತಂದರೆ ಅವ್ರು ಸಬ್ಸ್ಕ್ರೈಬರ್ಸ್ ಮಾಡ್ತಿರ್ತಾರಲ್ಲ ಫ್ರೆಂಡ್ಸ್, ಅವರು ನಿಮ್ಮ ನೆಕ್ಸ್ಟ್ ವೀಡಿಯೋನ ಅವ್ರು ನೋಡೋದಿಲ್ಲ. ಯಾಕಪ್ಪ, ಅವರು ಸಹ ಸಬ್ಸ್ಕ್ರೈಬಿಗೋಸ್ಕರ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಹೊರತು ನಿಮ್ಮ ಚಾನಲ್ ನೋಡೋಕ್ಕೋಸ್ಕರ ಮಾಡಿರಲ್ಲ ಅವರು. ಹಾಗಾಗಿ ಇದನ್ನು ನೀವು ಮೈಂಡ್ ಇಟ್ಟಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಸೇಫ್ ಇದೆ ಅಂತ ಕೇಳೋದಾದ್ರೆ ಫ್ರೆಂಡ್ಸ್, ಮಿನಿಮಮ್ ಅಂತಂದ್ರೆ ನೀವು 100 ಸಬ್ಸ್ಕ್ರೈಬರ್ಸ್ನ ಅಷ್ಟೇ ಪಡ್ಕೊಳ್ಳಿ, ಜಾಸ್ತಿ ಪಡ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಈಗ ನೀವೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರಿ ಅಂದರೆ ಅದು 100 ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬರು ನಿಮ್ಮ ವೀಡಿಯೋ ನೋಡಲಿಲ್ಲ ಅಂತಂದರೆ ಅವಾಗೇನಂತ ಅನ್ಕೊಂಬರ್ತಾರೆ ಯೂಟ್ಯೂಬರ್ಸ್, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಫೇಕ್ ಸಬ್ಸ್ಕ್ರೈಬರ್ಸ್ ಅಂತಂದು ಅವರೆಲ್ಲ ನಿಮ್ಮ ಅಕೌಂಟ್ಗಳನ್ನು ಡಿಲೀಟ್ ಮಾಡ್ತಾರೆ, ಇಲ್ಲಾಂದರೆ ಅದನ್ನು ಮಾನಿಟೈಸಮ್ ಆಗೋದಿಲ್ಲ, ಆ ರೀತಿ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ನಿಮ್ಮ ಅಕೌಂಟ್ ಡಿಲೀಟ್ ಆಗೋಕ್ಕೆ ನಿಮ್ಮ ಮೊಬೈಲ್ನಲ್ಲಿ ನಂಬರಿಗೆ ಒಂದು 5ರಿಂದ ಜಾಸ್ತಿ ಇರುತ್ತಲ್ಲ ಫ್ರೆಂಡ್ಸ್ ಇಮೇಲ್ ಐ.ಡಿಗಳು, ಅವಾಗ ಏನಿಲ್ಲ ಅಂದರೆ ನಿಮಗೆ ಒಂದು 3-4 ಅಕೌಂಟ್ಗಳನ್ನ ಅವರೇ ಡಿಲೀಟ್ ಮಾಡಿಬಿಡ್ತಾರೆ. ಹಾಗಾಗಿ ನಿಮ್ಮ ಅಕೌಂಟ್ನಲ್ಲಿ ನಿಮಗೆ ಮೇನ್ ಯೂಸರ್ ಆಗಿರುವಂಥ 2-3 ಅಕೌಂಟ್, ಜಾಸ್ತಿ ಅಂದರೆ 4 ಅಕೌಂಟ್ನ ನೀವು ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ. ನಂದು ಒಂದು ಅಕೌಂಟ್ ಇದೇ ರೀತಿ ಆಗಿತ್ತು ಓದ್ಸತಿ, ಹಾಗಾಗಿ ನಾನೀಗ 2 ಅಕೌಂಟ್ ಅಷ್ಟೇ ಯೂಸ್ ಮಾಡ್ತಿರೋದು ಫ್ರೆಂಡ್ಸ್. ಒಟ್ಟಾರೆ ಹೇಳೋದಾದರೆ ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬರ್ಸ್ಗಳನ್ನು ಬೈ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅನ್ಬೋದು. ಆದರೆ ನೀವು 100 ಸಬ್ಸ್ಕ್ರೈಬರ್ಸ್ಗಿಂತ ಒಂದು ಸ್ವಲ್ಪ ಕಮ್ಮಿನೇ ಬೈ ಮಾಡಿ ಅಂತ ಹೇಳ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.